ನಾನು ಗಾಡಿ ಓಡಿಸಿದ್ದು ತಪ್ಪು. ಯಾಕಂದರೆ ನಾನು 16 ಇಯರ್ಸ್ ಇದ್ದೆ, ಲೈಸೆನ್ಸ್ ಇರಲಿಲ್ಲ. ಯಾವ ಗಾಡಿ ಓಡಿಸಿದ್ರೆ? ಸ್ಕೂಟಿ. ಮನೆಯಿಂದ ಟ್ಯೂಷನ್ಗೆ ಬೆಳಿಗ್ಗೆ. ಇವನ್ ವೀಲ್ ಚೇರಲ್ಲೇ ಇರ್ತಾನೆ, ಎದ್ದಾಳಲ್ಲ ಹಂಗಂದಿದ್ರು. ಹೆಡ್ ಇಂಜುರಿ ಅಲ್ವಾ, ಈ ಥರ ಹಿಂಗೆ ಬಿದ್ದಿದ್ದಕ್ಕೆ ನಾಲ್ಗೆ ಕಚ್ಕೊಂಡಿದ್ದೆ. ಸಣ್ಣ ಹುಡುಗರು ಗಾಡಿ ಓಡಿಸ್ತಿರ್ತಾರೆ, ಕೇಳಿದ್ರೆ ಜೋಶಲ್ಲಿರ್ತಾರೆ, ಹೆಲ್ಮೆಟ್ ಹಾಕಲ್ಲ. ಅವತ್ತು ಹೆಲ್ಮೆಟ್ ಹಾಕಿದ್ರಾ? ಇಲ್ಲ ನೋಡಿ, ಹೆಲ್ಮೆಟ್ ಹಾಕಿಲ್ಲ ಅವರು. ಎಲ್ಲ ಗೊತ್ತಾಗಿದೆ ಅವ್ರಿಗೆ, ಈಗ ಗೊತ್ತಾಗಿದೆ. ಉಪಯೋಗ ಏನು? ಸ್ನೇಹಿತರೆ, ಇದೊಂದು ತುಂಬ ವಿಶೇಷವಾದ ಕಥೆ. ಅಪಘಾತ ಆಗಿ ಕೋಮಾಗೆ ಹೋಗಿದ್ದಂತಹ ಒಬ್ಬ ವ್ಯಕ್ತಿ ಚೇತರಿಸ್ಕೊಂಡು, ನಿನ್ನ ಜೀವನ ಇಷ್ಟೇ ಅಂತ ಹೇಳಿದ ಮೇಲೂ ಕೂಡ ಚೇತರಿಸ್ಕೊಂಡು ಹೇಗೆ ಬದುಕ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ನೋಡುವಂಥ ಒಂದು ವಿಶೇಷವಾದ ಪ್ರಯತ್ನ. ಜೀವನದಲ್ಲಿ ಸೋತೆ ಅನ್ನೋರಿಗೆ ತುಂಬ ಸ್ಫೂರ್ತಿ ಕೊಡುವಂಥ ವಿಡಿಯೋ. ಮಾತಾಡ್ಸೋಣ ಬನ್ನಿ. ನನ್ನ ಹೆಸರು ಕೃಷ್ಣ ಎ ಅಂತ. ಕೃಷ್ಣ ಎ, ಏನು ಮಾಡ್ತೀರಿ ಈಗ? ಇವಾಗ ನಾನು ಮ್ಯೂಸಿಷಿಯನು, ಪಬ್ಲಿಕ್ ಸ್ಪೀಕರ್. ಎಷ್ಟು ತಮ್ಗೆ ಏಜ್ ಈಗ? 26. 26 ವರ್ಷ. 26. ತಮ್ಗೆ ಅಪಘಾತ ಆಗಿದ್ದು 16 ಇಯರ್ಸ್. 16ನೇ ವಯಸ್ಸಲ್ಲಿ, ಅಂದರೆ 10 ವರ್ಷ ಆಯಿತು ಈ ದುರ್ಘಟನೆ ಆಗಿ. ಹಾಂ, ಆಯಿತು. ಯಾರು ಇದ್ದೀರಿ ಮನೇಲಿ? ನಾವೊಬ್ಬನೇ ಇವಾಗ. ಯಾಕೆ? ಯಾಕಂದರೆ ಅಮ್ಮಂಗೆ ಹುಷಾರಿಲ್ಲ, ಹ್ಯಾಂಡ್ ಸರ್ಜರಿ ಮಾಡಬೇಕು ಅಂತ ಅಂದರು. ಅದಕ್ಕೆ ಅವರು ನೇಟಿವ್ ಪ್ಲೇಸ್ಗೆ ಹೋಗಿದ್ದಾರೆ. ಅಪ್ಪಂದು ಟ್ರಾನ್ಸ್ಫರ್ ಆಗಿದೆ ಗುಜರಾತಿಗೆ. ಏನು ಕೆಲಸ ಮಾಡ್ತಾರಪ್ಪ? ಅಪ್ಪ BL ಆಫೀಸರ್, ಮ್ಯಾನೇಜರ್, DGM, ಡೆಪ್ಯೂಟಿ ಜನರಲ್ ಮ್ಯಾನೇಜರ್. ಎಸ್. ಆಫ್ BL. ಎಸ್. ಆಮೇಲೆ ನೀವು ಒಬ್ಬರೇ ಮಗನಾ? ಹಾಂ, ನಾವು ಒಬ್ಬನೇ ಮಗ. ನಮ್ಮ ತಂಗಿ ಇದ್ದಾಳೆ, ಇಂಜಿನಿಯರಿಂಗ್ ಓದ್ತಿದ್ದಾಳೆ, ಬೇರೆ PG ಅಲ್ಲಿದ್ದಾಳೆ. ಓಕೆ. ಈ ಮನೇಲಿ ಒಬ್ಬರೇ ಇದ್ದೀರಾ? ಎಸ್. ಹೆಂಗಿರ್ತೀರಿ ಇಲ್ಲಿ ಒಬ್ಬರೇ? ಇರಬೇಕಲ್ಲ. ನಂದು ಒಂದು ದಿನ ಬೆಳಿಗ್ಗೆ ಹೋಗ್ಬೇಕಾದ್ರೆ July 13, 2014 ಆವಾಗ ನಂದು ಆ್ಯಕ್ಸಿಡೆಂಟ್ ಆಯಿತು. ಆ್ಯಕ್ಸಿಡೆಂಟ್ ಆದಾಗ ಅಪ್ಪ ಅಮ್ಮಂಗೆ ಗೊತ್ತಿರಲಿಲ್ಲ, ಅವ್ರ ಮನೇಲಿದ್ದರು. ಅಪ್ಪ ಆವಾಗ ಡೆಲ್ಲಿಯಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದರು. ಅದು ದೇವ್ರ ಇಚ್ಛೆ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಅಪ್ಪ ಅಮ್ಮ ಇಬ್ಬರು ಒಂದೇ ಕಡೆ ಇರೋದು, ಅದು ಅಂಥ ಟೈಮಲ್ಲಿ ನನಗೆ ಆ ಥರ ಆಗೋದು, ಅದು ಅನ್ಬಿಲೀವಬಲ್ ಥಿಂಗ್. ಹಂಗಾಗಿತ್ತು. ಅಪ್ಪ ಅಮ್ಮಂಗೆ ಗೊತ್ತಾಯಿತು. ನಮ್ಮ ಫ್ರೆಂಡ್ ಅವ್ರ ಅಮ್ಮ ಕಾಲ್ ಮಾಡಿ ಹೇಳಿದ್ರು. ನಾನು ಫೋನ್ ಕ್ಯಾರಿ ಮಾಡ್ತಿದ್ದೆ ಆ ಗಾಡಿ ಓಡಿಸ್ಬೇಕಾರೆ. ನಾನು ಗಾಡಿ ಓಡಿಸಿದ್ದು ತಪ್ಪು. ಯಾಕಂದರೆ ನಾನು 16 ಇಯರ್ಸ್ ಇದ್ದೆ, ಲೈಸೆನ್ಸ್ ಇರಲಿಲ್ಲ. ಯಾವ ಗಾಡಿ ಓಡಿಸ್ತಿದ್ರೆ? ಸ್ಕೂಟಿ. ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರೆ? ಹಾಂ, ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರೆ? ಮನೆಯಿಂದ ಟ್ಯೂಷನ್ಗೆ ಬೆಳಿಗ್ಗೆ. SLC ಟ್ಯೂಷನ್ಗೆ? SLC ಟ್ಯೂಷನ್ಗೆ. ಎಷ್ಟು ಗಂಟೆಲಿ? ಬೆಳಿಗ್ಗೆ 5 ಗಂಟೆಗೆ. ಹೆಂಗೆ ಆಕ್ಸಿಡೆಂಟ್ ಆಯಿತು? ನಾನು ಜೋರಾಗಿ ಓಡಿಸ್ತಿದ್ದೆ. ಆವಾಗ ಏಜ್ ಹಂಗಿತ್ತಲ್ಲ, ಜೋರಾಗಿ ಓಡಿಸ್ತಿದ್ದೆ. ಹಂಪ್ ಇತ್ತು ಅಂತಾರೆ, ಹಂಪ್ಗೆ ಎಗರಿ ಡಿವೈಡರಿಗೆ ಡ್ಯಾಶ್ ಹೊಡೆದು ಹೆಡ್ ಇಂಜುರಿ ಆಗಿದೆ ಅಂತ ಹೇಳ್ತಾರೆ. ನಂಗೆ ಕೋಮಾ ಹೋಗಿದ್ದಂತೂ ಅದು ನಿಜ, ರಕ್ತ ಎಲ್ಲ ಬಿದ್ದಿದೆ, ಅದೆಲ್ಲ ನಿಜ. ಆದರೆ ಆ್ಯಕ್ಸಿಡೆಂಟ್ ನೋಡಿದ್ದು ಸ್ವಲ್ಪ ಜನ ಮಾತ್ರ, ನ್ಯೂಸ್ ಪೇಪರ್ ಬಾಯ್ಸು ಮತ್ತು ಸ್ವಲ್ಪ ಮಂದಿಗಳಿದ್ದಾರೆ, ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್. ಅವರು ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋಗ್ಬೇಕಾದ್ರೆ ನೋಡಿದ್ದಾರೆ. ಸೊ ಅವ್ರು ಹೆಲ್ಪ್ ಮಾಡಿದ್ದಾರೆ ನನಗೆ. ಸೊ ಆ ನ್ಯೂಸ್ ಪೇಪರ್ ಬಾಯ್ಸ್ ಹೆಲ್ಪ್ ಮಾಡಿರಲಿಲ್ಲ ಅಂದರೆ ನಾ ಇಲ್ಲಿರ್ತಿರ್ಲಿಲ್ಲ. ಸೊ ಮೊದಲು ನೋಡಿರೋದು ಅವರು ನಿಮ್ಮನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದವ್ರನ್ನ? ಅವರೇ ನನಗೆ ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ, ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೆಸ್ಟ್ ಆಫ್ ಟ್ರೀಟ್ಮೆಂಟ್ ಕೊಡಿಸಿ, ಟ್ಯಾಬ್ಲೆಟು ಅದನ್ನೆಲ್ಲ ತೊಗೊಂಡಾದ್ಮೇಲೆ ಜೀವ ಉಳೀತು ನಂದು. ಅಷ್ಟೊತ್ತಿಗೆ ಜೀವ ಉಳಿಯೋದು ಟೈಮ್ ನಡಿಬೇಕಾರೆ ನನಗೆ SS ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು, ದಾವಣಗೆರೆ SS ಹಾಸ್ಪಿಟ್ಲು. ಅಲ್ಲಿ ಶಿಫ್ಟ್ ಮಾಡಿದಾಗ ಅಲ್ಲಿ ಹೋಪ್ಫುಲಿ ನಮ್ಮ ಅಣ್ಣ ಬಂದಿದ್ದ. ಅವನು ಡಾಕ್ಟ್ರು, ಅವನ ಹೆಸರು ಡಾಕ್ಟರ್ ಜಶ್ವಂತ್ CT. ಅವನು ಇವಾಗ ಸರ್ಜನಾಗಿ ಕೆಲಸ ಮಾಡ್ತಿದ್ದಾನೆ ಚಿತ್ರದುರ್ಗದಲ್ಲಿ. ಅವನು ಬಂದಿದ್ದ, ಅವನು ಓದ್ತಿದ್ದ, ಅವಾಗ ಇನ್ನೂ ಡಾಕ್ಟ್ರ್ ಆಗಿರಲಿಲ್ಲ. ಅವನು ಓದ್ತಿದ್ದ. ಅವನು ಹಾಸ್ಪಿಟ್ಲಿಗೆ ಬಂದ, ನಾನು ನೋಡ್ದೆ ಹೀಗೆಲ್ಲ ಆಗಿದೆ ಅಂತ ಅವನು ಗೊತ್ತಾಯಿತು. ಸೊ ಅವನು ಡಾಕ್ಟರ್ಸಿಗೆ ಹೆಲ್ಪ್ ಮಾಡ್ದ, ಈ ಥರ ಮಾಡಿರಿ, ಟ್ರೈ ಮಾಡಿರಿ, ಈ ಥರ ಹೆಲ್ಪ್ ಮಾಡಿರಿ, ಇವನಿಗೆ ಈ ಥರ ಟ್ರೀಟ್ ಮಾಡಿರಿ ಅಂತ ಹೇಳ್ದ ಅಂತ ಅಂತಾರೆ. ಅದು ಒಳ್ಳೆಯದು, ಹೇಳಿದ್ದಾರೆ. ಡಾಕ್ಟ್ರೂ ಹೆಲ್ಪ್ ಮಾಡಿದ್ದಾರೆ. ಬಟ್ ಬಂದಮೇಲೆ ಡಾಕ್ಟ್ರ್ ಹೇಳಿದ್ರು, ಇವನು ವೀಲ್ ಚೇರಲ್ಲೇ ಇರ್ತಾನೆ, ಎದ್ದಾಳಲ್ಲ, ಜೀವನ ಪೂರ್ತಿ ವೀಲ್ ಚೇರ್ ಅಂತ. ಹಾಂ, ಹಂಗಂದಿದ್ರು. ಆದರೆ ನನ್ನ ಮೋಟಿವೇಶನ್ ಬಂದಿದ್ದೆ ನಮ್ಮ ತಾಯಿ, ತಂದೆ, ಪೇರೆಂಟ್ಸು, ಫ್ಯಾಮಿಲಿ ಮತ್ತು ಗುರು ಗೋಪಾಲ್ ದಾಸ್
ಮೋಟಿವೇಶ್ನಲ್ ವೀಡಿಯೋಸು, ಸಂದೀಪ್ ಮಹೇಶ್ವರಿ ಮೋಟಿವೇಶ್ನಲ್ ವೀಡಿಯೋಸು, ಮತ್ತು ಎಷ್ಟೊಂದು ಮೋಟಿವೇಶ್ನಲ್ ವೀಡಿಯೋಸ್ ಇದ್ದಾವೆ ಅದನ್ನು ನೋಡಿ, ಮತ್ತು ಬುಕ್ಸ್ ಓದಿ ದೇವ್ರ ಬಗ್ಗೆ ನಂಬಿಕೆ ಬೆಳೆಸ್ಕೊಂಡಿದ್ದಕ್ಕೆ ಬಂದಿದ್ದು, ಮತ್ತು ಸಂಗೀತದ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಕ್ಕೆ ಬಂದಿದ್ದು, ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದೆ ಮ್ಯೂಸಿಕ್. ಅಲ್ಲ ಈಗ 16ನೇ ವಯಸ್ಸಿಗೆ ಆ ಥರ ಟೂ ವೀಲರ್ ಆಕ್ಸಿಡೆಂಟ್ ಆಗಿ ಬ್ರೈನ್ ಏಟ್ ಬಿದ್ದು ಕೋಮಾದಲ್ಲಿದ್ದು ಆಮೇಲೆ ವೈದ್ಯರೇ ವೀಲ್ ಚೇರ್ ಪೂರ್ತಿ ಎದಳಲ್ಲ ಅಂದರು, ಮತ್ತೆ ಸ್ಟ್ರಾಂಗ್ ಆಗಿ ನಿಂತಿದ್ದೀರಿ. ಯಾಕಂದರೆ ಬಿಲೀಫ್ ಸಿಸ್ಟಮ್ ಹಂಗಿರುತ್ತೆ ಸರ್. ಬಿಲೀಫ್ ಸಿಸ್ಟಮು ನಾವು ಸ್ಟ್ರಾಂಗಾಗಿ ಮಾಡಿಕೊಂಡ್ರೆ, ಇವಾಗ ನೀವು ನೋಡ್ತೀರಾ ಒಲಿಂಪಿಕ್ಸಲ್ಲಿ ಒಲಿಂಪಿಕ್ಸ್ ಗೊತ್ತಲ್ಲ, ಅದೇ ಅವ್ರು ಹಂಗಾದವರೆಲ್ಲರೂ ಎಷ್ಟೊಂದು ಸಾಧನೆ ಮಾಡಿ ಗೆಲ್ತಾರೆ, ಗೋಲ್ಡ್ ಮೆಡಲ್ ಎಲ್ಲ ಗೆಲ್ತಾರೆ. ನಮ್ಮಪ್ಪ ನಾನು ಸಣ್ಣವನಿದ್ದಾಗ ಅದನ್ನೇ ತೋರಿಸ್ತಿದ್ರು, ಒಲಿಂಪಿಕ್ಸ್ ಬಂದರೆ ಬೇಕಂತ ಅದನ್ನು ಆನ್ ಮಾಡಿ ಇದನ್ನು ನೋಡಿ ಚಿನ್ನು ಈ ಥರ ಇರಬೇಕು, ಸ್ಟ್ರಾಂಗ್ ಮೈಂಡೆಡ್ ಆಗಬೇಕು ನೀನು, ಮುಂದೆ ಏನಾದರೂ ಕಷ್ಟ ಬರಲಿ ಲೈಫಲ್ಲಿ ನೀನು ಸ್ಟ್ರಾಂಗ್ ಮೈಂಡೆಡ್ ಆಗಿ ಫೇಸ್ ಮಾಡಿ ಮುಂದೆ ಬರಬೇಕು ಅಂತಿದ್ರು. ಅವರು ಗೊತ್ತಿರಲಿಲ್ಲ ಈ ಥರ ಆಗುತ್ತೆ ಅಂತ. ಆದರೆ ಅವ್ರ ಆ ಥರ ಶೋ ಮಾಡಿದ್ದಕ್ಕೇ ನಾನು ಬದುಕಿದ್ದೀನಿ ಅನಿಸುತ್ತೆ. ಸಣ್ಣ ವಯಸ್ಸಿಂದನೇ ನನಗೆ ಈ ಥರ ಒಳ್ಳೆ ಥರ ಮೋಟಿವೇಟ್ ಮಾಡಿದ್ರು ಪೇರೆಂಟ್ಸ್. ವಾವ್, ಗ್ರೇಟ್ ರೀ ನೀವು. ಸೊ ಈ ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ. ಹೌದು, ಭಾಳ ಹೆಲ್ಪ್ ಮಾಡ್ತೀವಿ. ಮ್ಯೂಸಿಕ್ಕು ನಿಮ್ಗೆ ಆಕ್ಸಿಡೆಂಟ್ ಆಗಕ್ಕೆ ಮೊದಲೇ ಕಲಿತಿದ್ರಾ? ಇಲ್ಲ, ಆಕ್ಸಿಡೆಂಟ್ ಆದಮೇಲೆ ಮ್ಯೂಸಿಕ್ ಇಂಟ್ರೆಸ್ಟ್ ಬಂತು. ವಾವ್. ಮುಂಚೆ ಬರೀ ಕೇಳ್ತಿದ್ದೆ, ಜನರೆಲ್ಲ ಕೇಳ್ತಿದ್ದೆ, ಬೇರೆಯವರೆಲ್ಲ ಹೆಂಗೆ ಕೇಳ್ತಾರೋ ಹಂಗೆ ಸುಮ್ಮನೆ ಕೇಳ್ತಿದ್ದೆ. ಆದರೆ ಆಕ್ಸಿಡೆಂಟ್ ಆದಮೇಲೆ ಓದೋದು ನನಗೆ ಇಷ್ಟ ಆಗ್ತಿರ್ಲಿಲ್ಲ, ಯಾಕಂದರೆ ನನಗೆ ಅಷ್ಟು ತಲೆಗೆ ಕುಂದಿರ್ತಿರ್ಲಿಲ್ಲ, ಮೆಮೊರಿ ಪವರ್ ಕಮ್ಮಿ ಆಗಿತ್ತು. ಹೆಡ್ ಇಂಜುರಿಯಿಂದ ಮೆಮೊರಿ ಪವರ್ ಕಮ್ಮಿ ಆಗಿತ್ತು. ಇವನಿಗೆ ಆಗಲ್ಲ, ಓದೋಕ್ಕಾಗಲ್ಲ ಅಂತ ಹೇಳ್ತಿದ್ರು, ಭಾಳ ಜನ ಹೇಳ್ತಿದ್ರು. ಒಬ್ಬೊಬ್ರು ಬಿಲೀವ್ ಮಾಡ್ತಿದ್ರು, ಒಬ್ಬರು ಬಿಲೀವ್ ಮಾಡ್ತಿರ್ಲಿಲ್ಲ. ಆದರೆ ನಾನು ಇದೊಂದೇ ಬಿಲೀವ್ ಮಾಡಿದೆ, ಮ್ಯೂಸಿಕ್ ಅರ್ಥ ಆಗುತ್ತೆ ನನಗೆ, ಅದು ಸಾಕು, ನಾನು ಮ್ಯೂಸಿಕಲ್ಲಿ ಏನಾದರೂ ಮಾಡ್ತೀನಿ ಅಂತ ಕೂತ್ಕೊಂಡೆ. ಮತ್ತು ಕಹೋನಾ ಪ್ಯಾರ್ ಹೈ ಫಿಲಮ್ದು ಮ್ಯೂಸಿಕ್ ಮಾಡಿ ಯೂಟ್ಯೂಬ್ಗೆ ಹಾಕಿದೆ, ಅದು 92,000 ವ್ಯೂಸ್ ಆಗಿದೆ. ಏನು ಟ್ಯೂನು? ಆ ಟ್ಯೂನು ಮ್ಯೂಸಿಕ್, ಅಂದರೆ ಇನ್ಸ್ಟ್ರೂಮೆಂಟಲ್? ಹಾಂ, ಇನ್ಸ್ಟ್ರೂಮೆಂಟಲ್. ಯಾರು ಗುರುಗಳು ನಿಮ್ಮ ಮ್ಯೂಸಿಕ್ಕು? ಫಸ್ಟ್ ಗುರು ಜೇಮ್ಸ್ ಸರ್ ಅಂತ, ಅದಾದಮೇಲೆ ಬಂದಿದ್ದು ಕಾರ್ತಿಕ್ ಸರ್ ಅಂತ. ಅವರು ಹಂಸರೇಖಾ ಸರ್ ಸ್ಟುಡಿಯೋದಲ್ಲಿ ನಾನು ಕಲಿತಿದ್ದೆ. ಅದು ಕಲಿತಾದ್ಮೇಲೆ ಇದೊಂದು ನಮ್ಮ ಮನೆ ಪಕ್ಕನೇ ಒಂದು ಮ್ಯೂಸಿಕ್ ಕ್ಲಾಸ್ ಇದೆ, ಅಲ್ಲಿಗೆ ಸೇರಿದ್ದೆ ಹಾರ್ಮೋನಿಯಮ್ಗೆ. ಅದನ್ನು ಅರ್ಧ ಬಿಟ್ಟೆ, ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ. ಸ್ವಂತ ಕಲಿಯೋದಕ್ಕೆ ನಂಗೆ ಭಾಳ ಇಂಟ್ರೆಸ್ಟ್ ಇತ್ತು. ಸೊ ಹಂಗೆ ಇವಾಗ ಸ್ವಂತ ಕಲ್ತು ಈ ಥರ ಮಾಡ್ತಿದ್ದೀನಿ. ವೀಲ್ ಚೇರ್ ಬೇಡ, ವೀಲ್ ಚೇರ್ ಬಿಟ್ಟು ಎದ್ದಿದ್ದೀರಲ್ಲ, ಅದೇ ದೊಡ್ಡ ಸಾಧನೆ. ಅದು ಒಳ್ಳೆ. ಸೊ ಸ್ಪೀಚ್ ಸ್ವಲ್ಪ ಎಳೆಯುತ್ತಾ, ಮಾತು ಸ್ವಲ್ಪ? ಹಾಂ, ಸ್ಲೋ. ಯಾಕಂದರೆ ಆಕ್ಸಿಡೆಂಟ್ ಆದಾಗ ಈ ಥರ ಹೆಡ್ ಇಂಜುರಿ ಅಲ್ವಾ, ಈ ಥರ ಹಿಂಗೆ ಬಿದ್ದಿದ್ದಕ್ಕೆ ನಾಲ್ಗೆ ಕಚ್ಕೊಂಡಿದ್ದೆ. ಓಹೋ. ಆ್ಯಕ್ಚುಲಿ ಹೇಳ್ತಿದ್ರು ತುಂಡು ಆಗುತ್ತೆ ಒಂದು, ಅಷ್ಟೇ ಒಂದು ಮಾತಾಡೋಕ್ಕೆ ಬರೋಲ್ಲ ಅಂತಿದ್ರು. ಆದರೆ ಆಪ್ರೇಷನ್ ಆಗಿತ್ತು ನಾಲ್ಗೆ ಮನೆಯೂ ಮಾಡಿ ನನಗೆ ಸರಿ ಮಾಡಿದ್ರು. ನಾಲ್ಗೆ ಕಟ್ಟಾಗಿತ್ತಾ? ಚೂರು ಕಟ್ಟಾಗಿತ್ತು. ಈಗ ತೋರಿಸಿ. ಓಕೆ. ಸೊ ಒಂದು ಸ್ವಲ್ಪ ಕರು ಥರ ಇದೆ. ಹಾಂ, ಅದೇ. ಸೊ ಅದಕ್ಕೆ ಎಳೆಯೋದು ಸ್ವಲ್ಪ ಮಾತು ಸ್ಲೋ ಆಗುತ್ತೆ. ಬಟ್ ಈಗ ಮೆಮೊರಿ ಪವರ್ ಎಲ್ಲ ಚೆನ್ನಾಗಿದೆ. ಮೆಮೊರಿ ಪವರ್ ಚೆನ್ನಾಗಿದೆ, ಇದರಲ್ಲಿ ಚೆನ್ನಾಗಿದೆ. ಮ್ಯೂಸಿಕ್ ಚೆನ್ನಾಗಿದ್ದೀರಿ. ಮ್ಯೂಸಿಕ್ ಚೆನ್ನಾಗಿದೆ. ಏನಾಗಬೇಕು ಅಂತಿದ್ದೀರಿ, ಅಥವಾ ಏನು ಮಾಡಬೇಕು ಅಂತಿದ್ದೀರಿ? ಮ್ಯೂಸಿಕಲ್ಲಿ ಚೆನ್ನಾಗಿ ಒಳ್ಳೆ ಮ್ಯೂಸಿಷಿಯನ್ ಆಗಬೇಕು, ಪಬ್ಲಿಕ್ ಸ್ಪೀಕರ್ ಆಗಿ ನನ್ನ ಲೈಫ್ ಸ್ಟೋರಿ ಹೇಳ್ಕೊಂಡು ಜನಕ್ಕೆ ಇನ್ಸ್ಪಿರೇಷನ್ ಕೊಡಬೇಕು ಅಷ್ಟೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ನೋಡಿ ಸ್ನೇಹಿತರೆ, ಎಂಥ ಸಾಮಾಜಿಕ ಸಂದೇಶ ಇದೆ ಇವ್ರ ಬದುಕಲ್ಲಿ ಅಂತಂದರೆ, 16ನೇ ವಯಸ್ಸು ಸ್ನೇಹಿತರೆ. ನಮ್ಮಲ್ಲಿ ಅದು ಹುಚ್ಚು ಕೋಡಿ ವಯಸ್ಸು ಅಂತ ನಮ್ಮ HSV ಕವನ ಬರೆದುಬಿಟ್ಟಿದ್ದಾರೆ. ಹುಚ್ಚು ಕೋಡಿ ವಯಸ್ಸು, ಅದು 16ರ ವಯಸ್ಸು, ಪದ್ಯನೇ ಇದೆ. 16ನೇ ವಯಸ್ಸಿನಲ್ಲಿ ಅದು ಯಾವ ಜೋಶಕ್ಕೆ ಬಿದ್ದರೋ ಏನೋ, ಇವರು ತಾನು ಟೂ ವೀಲರ್ ಬೆಳಗ್ಗೆ ಎದ್ದು ಆ ಸ್ಕೂಟಿನ ಓಡಿಸ್ಕೊಂಡೋಗಿ ಬೆಳಗ್ಗೆ 5 ಗಂಟೆಗೆ ಖಾಲಿ ಇರೋ ರೋಡಲ್ಲಿ
ಅಷ್ಟು ಅರ್ಜೆಂಟಾಗಿ ಟ್ಯೂಷನ್ಗೆ ಲೇಟ್ ಕೂಡ ಆಗಿರಲಿಲ್ಲ. ಅಷ್ಟು ಫಾಸ್ಟಾಗಿ ಹೋಗಿ ಹಂಪನ್ನು ಹಾರಿ ಆ ಗಾಡಿ ಕಂಟ್ರೋಲ್ಸ್ ತಪ್ಪಿ ಬಿದ್ದು ಆ ಒಂದು ಕಟ್ಟೆಗೆ ಹೊಡ್ಕೊಂಡು ಬ್ಲಡ್ ರಸ್ತೆಲೆಲ್ಲ ಬಿದ್ದು, ಓ ಗಾಡ್, ಎಂಥ ದುರಂತ ಇದು ಸ್ನೇಹಿತರೆ. ಇದು ಖಂಡಿತ ನಾನು ನೋಡ್ತಿರ್ತೇನೆ. ಎಷ್ಟೋ ಜನ ಸಣ್ಣ ಹುಡುಗರು ಗಾಡಿ ಓಡಿಸ್ತಿರ್ತಾರೆ, ಕೇಳಿದ್ರೆ ಜೋಶಲ್ಲಿರ್ತಾರೆ, ಹೆಲ್ಮೆಟ್ ಹಾಕಲ್ಲ. ಅವತ್ತು ಹೆಲ್ಮೆಟ್ ಹಾಕಿದ್ರಾ? ಇಲ್ಲ ನೋಡಿ, ಹೆಲ್ಮೆಟ್ ಹಾಕಿಲ್ಲ ಅವರು. ಎಲ್ಲ ಅವ್ರಿಗೆ ಗೊತ್ತಾಗಿದೆ, ಅವ್ರಿಗೆ ಈಗ ಗೊತ್ತಾಗಿದೆ ಉಪಯೋಗ ಏನು ಪಾಸ್ ಆದಮೇಲೆ. ಅದು ಹೇಳ್ತಾ ಇರೋದು. ನಾನು ಇತ್ತೀಚೆಗೆ ಯಾರನ್ನೋ ಒಬ್ರು ಕೇಳಿದೆ, ನಮ್ಮ ಹತ್ತಿರದ ಒಬ್ರಿಗೆ, ಯಾಕೆ ಹೆಲ್ಮೆಟ್ ಹಾಕಲ್ಲ ನೀವು ಹೇಳಿದ್ರೆ, ನಮಗೇನಾಗ್ಬಿಡುತ್ತೆ, ನಾವು ಎಷ್ಟು ಕಂಟ್ರೋಲ್ ಇರ್ತೀವಿ ಗೊತ್ತಾ ಅಂತ. ಯಾರಿಗೆ ಗೊತ್ತು ರೀ? ಇದು ತಪ್ಪಿದು. ಮೊದಲು ಈ ನಮ್ಮ ಮೈ ಮರಿವು, ನಮ್ಮ ಈ ಒಂದು ಅತಿ ಕಾನ್ಫಿಡೆನ್ಸ್ ಇದೆಯಲ್ಲ, ಇದನ್ನು ನಾವು ಬಿಡಬೇಕು, ಎಚ್ಚರಿಕೆಯಲ್ಲಿ ಬದುಕಬೇಕು. ಭಾಳ ಮುಖ್ಯವಾಗಿ ಪೋಷಕರೇ ಮಕ್ಕಳಿಗೆ 18 ದಾಟಿದ ನಂತರ ಅವರಿಗೆ ಲೈಸೆನ್ಸ್ ಕೊಡಿಸಿ ಆಮೇಲೆ ನಿಮ್ಮ 2 ವೀಲರೋ 4 ವೀಲರ್ ಯಾವುದೋ ಒಂದು ಕೊಡಿ. ನೀವು ಕೋಟ್ಯಾಧೀಶರು ಇರ್ಬೋದು, ಸೆಕೆಂಡ್ರಿ ಅದು. ಆದರೆ ಮಕ್ಕಳನ್ನ ಅತಿ ಪ್ರೀತಿಸುವ, ಅತಿ ಮುದ್ದು ಮಾಡುವ ಮೂಲಕ ಈ ರೀತಿ ಮಕ್ಕಳ ಭವಿಷ್ಯಕ್ಕೆ ನೀವೇ ಮಾರ್ಕ್ ಆಗ್ತಿದ್ದೀರಿ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಾಂದ್ರೆ ನೋಡಿ ಈ ಥರ ದುರಂತಗಳಾಗ್ಬಿಡ್ತವೆ. ಈಗ ಹೇಗೋ ಅವ್ರ ಪುಣ್ಯ ಚೆನ್ನಾಗಿತ್ತು, ಅವರು ಮಾನಸಿಕವಾಗಿ ಸದೃಢರಾಗಿದ್ದರು, ಒಳ್ಳೆ ವೈದ್ಯರು ಸಿಕ್ಕರು. SS ಆಸ್ಪತ್ರೆ ಅಂತ ಒಳ್ಳೆ ಆಸ್ಪತ್ರೆಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಿಕವರ್ ಆಗಿ ಬಂದು ಈಗ ಕೂತ್ಕೊಂಡು ಮ್ಯೂಸಿಕ್ ನುಡಿಸ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಜೀವನ ತಾನೇ ದುಡಿದು ನಡೆಸಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಯಾಕೆ ಗೊತ್ತಾ? ಅವ್ರ ತಂದೆ BEL ಕಂಪನಿಯ DGM ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಸಂಬಳ ಬರುತ್ತೆ, ಹೇಗೋ ಸಾಕ್ತಾರೆ. ಯಾರೋ ಒಬ್ಬ ಬಡ ಹುಡುಗನಿಗಾಗಿದ್ದರೆ, ದಿನಗೂಲಿ ಮಾಡೋರ ಮಗನಿಗಾಗಿದ್ದರೆ, ಕಮ್ಮಿ ಸಂಬಳದ ಒಬ್ಬರ ನೌಕರರ ಮಕ್ಕಳಿಗಾಗಿದ್ದರೆ ಏನು ಮಾಡಬೇಕಿತ್ತು? ತಂದೆ ತಾಯಿ ನೋವು ಎಷ್ಟಿರುತ್ತೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ ಕೇಳ್ಕೊತಾ, ಇವ್ರಿಗೆ ಅರ್ಥ ಆಗಿದೆ ಎಲ್ಲ ತಾನು ಏನು ತಪ್ಪು ಮಾಡಿದೆ ಅಂತ. ಅದು ಬಹಳ ಒಳ್ಳೆಯದು. ಅದನ್ನು ಎಲ್ರಿಗೂ ಸಾರ್ಲಿಕ್ಕೆ ಹೊರಟಿದ್ದಾರೆ. ಸರ್, ಶುಭವಾಗಲಿ ತಮಗೆ ಕೃಷ್ಣ ಅವರೇ. ನಿಮ್ಮ ಬದುಕಲ್ಲೇ ಒಂದು ಪಾಠ ಇದೆ. ಸೊ ಹಾಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇರೋಣ ಅಂತ ಕೇಳ್ಕೊತಾ, DL ಇರೋರು ಕೂಡ ಅಷ್ಟೇ, ನಾವು ನಿಧಾನಕ್ಕೆ ಲೇನ್ ಶಿಸ್ತನ್ನು ಪಾಲಿಸೋಣ, ಅನಿವಾರ್ಯವಾದ ವೇಗ ಬೇಡ, ಶಿಸ್ತಾಗಿ ಹೋಗೋಣ ಅಂತ ಕೇಳ್ಕೊತಾ ಎಲ್ರಿಗೂ ಶುಭವಾಗಲಿ. ಹರೇ ಕೃಷ್ಣ